ಹಲೋ ಗೈಸ್, ಡ್ರೀಮ್ ಲಾಗರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಇದು ನಂದ ಫಸ್ಟ್ನೇ ಲಾಗ. ಎಲ್ಲ ತೋರಿಸ್ತೇನೆ ನಿಮ್ಗೆ ಬೈ ಕ್ಲಿಪ್ ತೋರಿಸ್ತಂತ ಬರೀ ಫ್ಯಾಮಿಲಿ. ನಿಮ್ಗೆ ಅಲ್ಲೇ ನಾನು ಸಿಗ್ತೇನೆ ರೈಲ್ವೆ ಸ್ಟೇಷನ್ದಾಗ. ಅಲ್ಲಿಂದ ನಾವೆಲ್ಲಿ ಹೊಂಟೇವ, ಎದಕ್ಕೆ ಹೊಂಟೇವ ಎಲ್ಲ ತೋರಿಸ್ತೇನಂತ ಬರ್ರಿ. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರೆಲ್ಲಿ, ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ. ಫ್ಯಾಮಿಲಿ ಈಗ ಜಸ್ಟ್ ಬೆಳಗಾವಿ ಬಂದೈತ್ರಿ. ಇನ್ನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ರು. ನಾವು ಸಿಗ್ತಾವ ಬರೀ ನಿಮ್ಗೆ ಅಲ್ಲೇ ರೈಲ್ವೆ ಸ್ಟೇಷನ್. 15 minutes later. ನಿನಗಿಂತಲೂ ರುಚಿ ಯಾವುದು, ಜಸ್ಟ್ ಬಂದೇವ್ರಿ ಬೆಳಗಾವಿ ರೈಲ್ವೆ ಸ್ಟೇಷನ್. ಬರೀ ಫ್ಯಾಮಿಲಿ ಒಳಗೆ ಸಿಗ್ತಾನಂತ ನಿಮ್ಗೆ. ಬೇರೆ ಬೇಕೆನಿಸದು ಪ್ರೀತಿ, ನಿಂಗಿಷ್ಟ ಯಾರು, ನಿನ್ನ ಕೈಗೊಂಬೆ ಬರುವೆ ವರ. ಫ್ಯಾಮಿಲಿ ಈಗ ಐತ್ರಿ 5:36 ಟೈಮ್. ಇನ್ನು ಟ್ರೈನ್ ಬರೋಕೆ ಐತ್ರಿ ಫ್ಯಾಮಿಲಿ 15 ನಿಮಿಷನು. ನಿನಗಿಂತಲೂ ರುಚಿ ಯಾವುದು, ನೀನಿದ್ದರೆ ಬೇರೆ ಬೇಕೆನಿಸದು. ಸರಿ ಫ್ಯಾಮಿಲಿ, ನಮ್ದು ರಿಸರ್ವೇಷನ್ ಎಷ್ಟುದಾಗ ಮಾಡಿಸಿದ್ದು ರೀ. ಬರೀ ಅಂತ ನಮ್ಮ ಸೀಟ್ ತೋರಿಸ್ತೀನಿ. ಇನ್ನು ಬೆಳಗಾವಿ ನಂತರ ಬಿಟ್ಟಿಲ್ರಿ ಫ್ಯಾಮಿಲಿದ ಟ್ರೈನ. 10 minutes later. ಜಸ್ಟ್ ಬೆಳಗಾವಿ ಪ್ಲಾಟ್ಫಾರ್ಮ್ ನಂತರ ಟ್ರೈನ ಜಸ್ಟ್ ಬಿಟ್ರಿ. ಬರೀ ಫ್ಯಾಮಿಲಿ, ನಾವು ಬುಕ್ ಮಾಡಿದ ಟ್ರೈನ ಮೈಸೂರು ಎಕ್ಸ್ಪ್ರೆಸ್ ಅಂತ ಹೇಳಿ ಬೆಳಗಾವಿ ನಂತರ 6 ಗಂಟೆಗೆ ಬಿಡ್ತೈತಿ. ಕರೆಕ್ಟ್ ಟೈಮ್ಗೆ ಬರ್ತರಿ ಫ್ಯಾಮಿಲಿ ಟ್ರೈನ. ಯಾರೋ ಹೋಗ್ಬೇಡ್ರಿ, ಟ್ರೈನಿಗೆ ಬರ್ತಾ. ಯಾಕಂದ್ರೆ ಬರೋಬ್ಬರ ಟೈಮ್ 10 ನಿಮಿಷ ಹೆಚ್ಚ ಕಮ್ಮಿ ಆದ್ರೆ ಟ್ರೈನ ಮಿಸ್ ಮಾಡ್ಕೋತೀರಿ ಫ್ಯಾಮಿಲಿ. ಅದಕ್ಕೆ ಜಲ್ದಿ ಬರ್ರಿ, 60 ತಾಸು ಮಂದ ಬರ್ರಿ ಟ್ರೈನಿಗೆ. ಯಾರು ಹೋಗ್ತಿರ್ತೀರಿ, ಯಾರು ರಿಸರ್ವೇಷನ್ ಮಾಡ್ತಿರ್ತೀರಿ. ನಾ ಸಿಗ್ತಾ ಅಂತ ಫ್ಯಾಮಿಲಿ ನಿಮ್ಗೆ ಮುಂದಿನ ಸ್ಟೇಷನ್ಗೆ. ಅದು ಎಲ್ಲರೂ ಸ್ಟಾಪ್ ಆದಂದ್ರೆ ತಿನ್ನಕ್ಕೆ ಹೋಗ್ಬೇಕಾ. ಯಾಕಂದ್ರೆ ಮನ್ಯಾಗ ಒಂದೊಂದಾಗಿ ಅಲ್ಲಿಂದ ಅಂಕಲಿಗೆ ಬಂದ, ಅಂಕಲಿಂದ ಬಸ್ ಹತ್ತಿ ಇಲ್ಲಿ ಬಸ್ ಸ್ಟ್ಯಾಂಡ್ ಕೇಳಿದ ಬೆಳಗಾವಿ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿಂದ CBTಗೆ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿ ಮೋಸ್ಟ್ಲಿ 5:30 ಆಗಿತ್ತು ಫ್ಯಾಮಿಲಿ. ಬಂದಿದ್ದು ರೈಲ್ವೆ ಸ್ಟೇಷನ್ಗೆ. ಹಂಗೆ ಹಿಂಗೆ ಅಡ್ಡಾಡಿ ಟೈಮ್ ಪಾಸ್ ಮಾಡಿ 5:30 ಆಯ್ತು ಫ್ಯಾಮಿಲಿ. ಈಗ ಜಸ್ಟ್ ಟ್ರೈನ್ ಬಿಟ್ಟೈತೆ ಫ್ಯಾಮಿಲಿ ಬೆಳಗಾವಿ ನಂತರ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮಧ್ಯೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾದು. ಫ್ಯಾಮಿಲಿ ಈಗ ಇದ್ರೆ 7:10. ಇನ್ನು ಹುಬ್ಬಳ್ಳಿ ಬಂದಿಲ್ಲ. ಬಂದ್ರೆ ನಿಮ್ಗೆ ಸಿಗ್ತಾನಂತಲ್ಲಿ ರೈಲ್ವೆ ಸ್ಟೇಷನ್ ತೋರಿಸಿ ಊಟ ಗೀಟ ಮಾಡೋಣಂತ ಬರ್ರಿ. ದೊರೆಯದಿದೆ ತನ್ನದೆಂಬರೆಕ್ಕೆಯ ಪಾರಿಗೊಟ್ಟಿದೆ ಸೋದಾಯಿ ಸಮಯ. ಫ್ಯಾಮಿಲಿ ಜಸ್ಟ್ ಧಾರವಾಡಕ್ಕೆ ಬಂದ ಟ್ರೈನ. ಅರೌಂಡ್ ಟೈಮ್ ಆಗಿದ್ದೆ 8:50. ಅಲ್ಲಿ ನಾವು ಬಿಟ್ಟಿದ್ದು ಜಾಗ ಬರೋಬ್ಬರ 6:10 ಬಿಟ್ಟಿದ್ದು ಫ್ಯಾಮಿಲಿ. ಇಲ್ಲಿ ಬರೋಕೆ ಅರೌಂಡ್ 2 hours ಏನೋ ಆಗಿತ್ತು. ಬರಂತ ರೈಲ್ವೆ ಸ್ಟೇಷನ್ ತೋರಿಸ್ತೇನಪ್ಪ. ಧಾರವಾಡ ಹೆಂಗೈತಿ ರೈಲ್ವೆ ಸ್ಟೇಷನ್ ನೋಡ್ರಿ ಫ್ಯಾಮಿಲಿ. ಧಾರವಾಡ ರೈಲ್ವೆ ಸ್ಟೇಷನ್ ಇದು ನೋಡ್ರಿ ಫ್ಯಾಮಿಲಿ. ನಮ್ದು ಸ್ಲೀಪರ್ ಕೋಚ ಎಷ್ಟು ನಂದು 69 ಬಂದೈತಿ. ನಮ್ಮ ಸ್ಮೈಲಿದ 67 ಬಂದೈತಿ ಫ್ಯಾಮಿಲಿ. ತೋರ್ಸಂತ ಬರೀ ಫ್ಯಾಮಿಲಿ ನಮ್ಮದ. ಫ್ಯಾಮಿಲಿ ನೆಕ್ಸ್ಟ್ ಸ್ಟಾಪ್ ಹುಬ್ಳಿಗೆ ಐತಿ. ಧಾರವಾಡದಾಗ ತಿನ್ನಕ್ಕೆ ಸಿಗಲ್ಲ ಫ್ಯಾಮಿಲಿ. ಬರೀ ಧಾರವಾಡ ಹುಬ್ಳಿಗೆ ಹೋಗಿ ನೋಡ್ರಿ ಏನಾದ್ರು ತಿನ್ನಕ್ಕೆ ಸಿಗ್ತೈತೆ. ಫ್ಯಾಮಿಲಿ ಫೈನಲಿ ಊಟ ಸಿಕ್ತ. ಎಗ್ ಬಿರಿಯಾನಿ ಸಿಕ್ಕೈತಿ ಫ್ಯಾಮಿಲಿ. ಊಟ ಗಿಟ್ಟ ಎಲ್ಲ ಆತ. ಈಗ ಹುಬ್ಬಳ್ಳಿಯಾಗ ತೊಗೊಂಡು
ನಿಂತಿದ್ರೆ ಫ್ಯಾಮಿಲಿ ಒಂದು ನಿಮಿಷದು ಫ್ಯಾಮಿಲಿ ಊಟ ಗಿಟ ಎಲ್ಲ ಪದ್ಧತಿ ಮಾಡಿ ಈಗ ಮಕ್ಕಂದ ಫ್ಯಾಮಿಲಿ ನಾನು ನಿಮ್ಗೆ ಸಿಗ್ತಾನಂತ ಮಾರ್ನಿಂಗ 6 ಗಂಟೆಗೆ ಸಮಥಿಂಗ್ ರೀಚ್ ಇರ್ತೈತಿ ಫ್ಯಾಮಿಲಿ ಮೈಸೂರಿಗೆ. ಅಲ್ಲಿಂದ 7 ಗಂಟೆಗೆ 7:15 ನಮ್ಮ ಎಕ್ಸಾಮ್ ಐತ್ರಿ ಫ್ಯಾಮಿಲಿ. ಅಲ್ಲಿ ಸಮಥಿಂಗ್ ಅರೌಂಡ್ 7 ಗಂಟೆಗೆ ಇರ್ಬೇಕು ನಾವು ಅಲ್ಲಿ ನಿಮ್ಮ ಸಂಬಂಧ. ನಮ್ದು ಐತೆ 3ನೇ ಶಿಫ್ಟ್, ನಮ್ದು ಎಕ್ಸಾಮ್ ಇರೋದು 2:15. ನಿಮ್ಮ ಸಂಬಂಧ ನಾವು ಅಲ್ಲಿ ಜಲ್ದಿ ಹೊಂಟಿರ್ತೀವಿ. ಅದಕ್ಕೆ ಮಾರ್ನಿಂಗ್ ಸಿಗ್ತಾನೆ ಫ್ಯಾಮಿಲಿ. ಮಾರ್ನಿಂಗ್ ಫ್ಯಾಮಿಲಿ ಈಗ ಆಗೈತೆ 5:25. ಜಸ್ಟ್ ಕೃಷ್ಣರಾಜಾಜಿನಗರ ಕಲೆಕ್ಷನ್ ಫ್ಯಾಮಿಲಿ. ಇನ್ನೊಂದು 15 ನಿಮಿಷ ನಮ್ಮ ಮೈಸೂರು ರೀಚ್ ಆಗ್ತೇವೆ. ಅಲ್ಲಿಂದ ಭರತ್ ಕ್ಯಾನ್ಸರ್ ಹಾಸ್ಪಿಟಲ್ ಕಡೆ ನಮ್ಮ ಎಕ್ಸಾಮ್ ಸೆಂಟರ್ ಬರುತ್ತೆ. ಅಲ್ಲಿಂದ ಇನ್ನು ನೋಡೋದ್ರಿ ಫ್ಯಾಮಿಲಿ ಆಟೋ ಇತ್ತಂದ್ರೆ ಜಲ್ದಿ ಮಧ್ಯಾಹ್ನ ಜಲ್ದಿ ಎಕ್ಸಾಮ್ ಆಗಿರ್ತೀವಿ. ಅವ್ನ ಸುಮ್ಮನೆ ನಾವು ಜಲ್ದಿ ಹೋಗ್ಬೇಕು ಬರುತ್ತೆ. ಫ್ಯಾಮಿಲಿ ಫೈನಲಿ ಬಂದೇವ್ರಿ ಮೈಸೂರಿಗೆ. ಜಸ್ಟ್ ಟ್ರೈನ್ ಸ್ಟಾಪ್ ಆಯ್ತು ಫ್ಯಾಮಿಲಿ. ಬಂತ ಮೈಸೂರು ಸ್ಟೇಷನ್ಗೆ 5:55 ಎಕ್ಸಾಕ್ಟ್ ಟೈಮ್ಗೆ ಅದಾನ್ರಿ ಫ್ಯಾಮಿಲಿ. ಮೈಸೂರಿಗೆ ಟ್ರೈನ್ ರೀಚ್ ಆತ. ಟೈಮ್ ಆಗೈತ್ರಿ 5:55. ಇನ್ನು ಇಲ್ಲಿಂದ ಆಟೋ ಮಾಡ್ಕೊಂಡು ಎಕ್ಸಾಮ್ ಸೆಂಟರ್ಗೆ ಹೋಗ್ಬೇಕ ಬರ್ತೀನಿ. ಫ್ಯಾಮಿಲಿ ಈಗ ರೈಲ್ವೆ ಸ್ಟೇಷನ್ ಹತ್ರ ಹೊರಗೆ ಬಂದ್ವಿ. ಹೊರಗಿಂತ ಇನ್ನು ಆಟೋ ಹತ್ತಿ ಎಕ್ಸಾಮ್ ಸೆಂಟರ್ ಕಡೆ ಸಿಗ್ತಂತ ಬರ್ತೀವಿ. ಬಂದವ್ರಿ ಲೈವ್ ಲೊಕೇಶನ್ಗೆ. ಫಸ್ಟ್ ಶಿಫ್ಟ್ ಎಕ್ಸಾಮ್ ಬಾಯ್ ನಮ್ಮ ಪ್ರಜ್ವಲ್ ಅವರ ಬರೀ ಫ್ಯಾಮಿಲಿ. ಈಗ ನಾಷ್ಟ ಇಷ್ಟ ಆತ ನಿಮ್ಗೆಲ್ಲ ಕ್ಲಿಪ್ ತೋರಿಸ್ತೇನೆ ಆಮೇಲೆ ಹಾಕ್ತೇನಂತ. ಫ್ಯಾಮಿಲಿ ಬ್ಯಾಗಿಗೆಲ್ಲ ಇಡಿಸ್ಕೊಂಡ್ರೆ ಫ್ಯಾಮಿಲಿ ಇಲ್ಲಿ ಒಂದಷ್ಟು ಸ್ಟಿಕ್ಕರ್ ಕೊಡ್ತಾರೆ ಫ್ಯಾಮಿಲಿ. ಡಾಕ್ಯುಮೆಂಟ್ಸ್ ಕೇಳಿ ಚೈನ್ ಗೀನ್ ಎಲ್ಲ ಇದ್ರೆ ತೆಗಿಸಿ ಫ್ಯಾಮಿಲಿ. ಇದು ಫ್ಯಾಮಿಲಿ ಟೈಮ್ ಆಗಿದ್ರೆ 8:20. ಇಲ್ಲೇನು ಹಿಂಗೆ ಕಾಣಕ್ತಾರೆ ಇದು ಈಗ ಹೈವೇ ಎಕ್ಸಾಮ್ ಮುಗಿದಿಲ್ಲ ಫ್ಯಾಮಿಲಿ. ನಮ್ಮ ಬಜ್ಜಂದ ಇನ್ನೊಂದು 10 ಮಿನಿಟ್ಸ್ ಬರ್ತಾನವ. ಅಲ್ಲಿಂದ ನಾವು ಹೊರಗೆ ಬಂದ್ಮೇಲೆ ಫ್ಯಾಮಿಲಿ ನೋಡ್ಬೇಕ್ರಿ ಎಲ್ಲಿ ಹೋಗೋದ ಪ್ಲ್ಯಾನ್ ಹಾಕಿ ಸಿಗ್ತಾನೆ. ಈಗ ನೋಡ್ರಿ ಎಕ್ಸಾಮ್ ಸೆಂಟ್ರ್. ಎಕ್ಸಾಮ್ 9:40 ಈಗ ಎಕ್ಸಾಮ್ ಬಿಟ್ಟೈತೆ ಮುಂದೆ ಬಂದ್ರಿ. ನಮ್ಮ ಮುದಿ ಬರ್ತಾರ್ರಿ. 40 ಆಗೈತಿ ಟೈಮ್. ಈಗ 1ನೇ ಶಿಫ್ಟ್ ಎಕ್ಸಾಮ್ ಮುಗಿತಾ ಕೇಳೋಂತ ಬರೀ ಎಕ್ಸಾಮ್ ಹೆಂಗೆ ಅದು ಅಂತ. ಈಗ ಅವ್ನು ಬ್ಯಾಗ್ ತೊಗೊಂಡ್ರಿ ಫ್ಯಾಮಿಲಿ. ಬ್ಯಾಗ್ ತೊಗೊಂಡ ನೆಕ್ಸ್ಟ್ ಎಲ್ಲಿ ಸಿಗ್ತಾನಂತ ಹೇಳ್ತಾನೆ ಬರ್ರಿ ಫ್ಯಾಮಿಲಿ. ನಾವು ಜಸ್ಟ್ ಅದೇ ಈಗ ಎಕೋ ಸ್ವಿಮ್ಮಿಂಗ್ ಪೂಲ್ ಕಡೆ ನೋಡ್ರಿ ಫ್ಯಾಮಿಲಿ. ಈಗ ಹೆಂಗೆ ಇಷ್ಟಾಡ್ತಾನೆ ನೋಡಕ್ಕೆ ಫ್ಯಾಮಿಲಿ. ಸೇರಿದೆ
ಸ್ವಿಮ್ಮಿಂಗ್ ಮಜಾ ಮಾಡಿ ಹೊಂಟೂರು ಫ್ಯಾಮಿಲಿ. ನಿಮ್ಗೆ ಸಿಗ್ತಾನಂತೇನೆ ಎಕ್ಸಾಮ್ ಹಾಲ್ದಾಗ ಬರ್ರಿ ಫ್ಯಾಮಿಲಿ. A few moments later. ಫ್ಯಾಮಿಲಿ ಈ ಥರ 12 ಟೈಮ ಇನ್ನು ಎಕ್ಸಾಮ್ ಸೆಂಟರ್ ಕಡೆ ಹೊಂಟಿರಿ ಫ್ಯಾಮಿಲಿ. ಇಲ್ಲಿಂದ 3.5 ಕಿಲೋಮೀಟರ್ ಐತಿ. ಬಸ್ಸಲ್ಲಿ ಬಾಳ್ಗಡೆ ಐತ್ರಿ ಫ್ಯಾಮಿಲಿ. ಈಗ ಸ್ವಿಮ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ. ಯಾಕೋ ಸ್ವಿಮ್ಮಿಂಗ್ ಅಂತ ಸ್ವಿಮ್ ಸೆಂಟರ್ ಐತ್ರಿ ಫ್ಯಾಮಿಲಿ. ಇಲ್ಲಿ ಮೈಸೂರು ಕದು ಬಂದ್ರೆ ಬರೀ ಫ್ಯಾಮಿಲಿ ಇಲ್ಲಿ ಚಲೋ ಐತ್ರಿ ಫ್ಯಾಮಿಲಿ. ಆಮೇಲೆ ನಾವು ಹೊಂಟೇವ ಎಕ್ಸಾಮ್ ಸೆಂಟರ್ ಕಡೆ ಭರತ್ ಕ್ಯಾನ್ಸರ್ ಹಾಸ್ಪಿಟಲ್ ಕಡೆ. ಒಂದು 3ನೇ ಶಿಫ್ಟ್ ಐತಿರಿ ಫ್ಯಾಮಿಲಿ. ಕಷ್ಟ ಅಲ್ಲ, ನಂದು 3ನೇ ಶಿಫ್ಟ್ ಐತಿ ಫ್ಯಾಮಿಲಿ. ನೀವು ಬರ್ಬಂದಿ ಇದು ಆಕ್ಚುಲಿ ಚೆನ್ನಾಗಿರೋದು. ಬರ್ಬಂದಿ ಫ್ಯಾಮಿಲಿ. ಹಾಂ ಫ್ಯಾಮಿಲಿ ಈಗ ಟೈಮ್ ಆಗೈತ್ರಿ ಒಂದು ರಿಪೋರ್ಟಿಂಗ್ ಐತ್ರಿ ಫ್ಯಾಮಿಲಿ. ಈಗ ಒಂದು 20 ನಮ್ಮ ಮುಗಿಲೇ ಇದು ನೋಡಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಹುಲಿ ಬರೋದು ಬಂದೈತ್ರಿ ಫ್ಯಾಮಿಲಿ. ಹುಲಿ ಆದ್ಬಾರ್ದು ನಾವೆಲ್ಲ ಸಣ್ಣ ಕಲ್ಲ ಫ್ಯಾಮಿಲಿ ಇನ್ನು ಹೊಂಟೇವ್ರಿ. 2000 years later. ಫ್ಯಾಮಿಲಿ ಆಗೈತ್ರಿ 4:05 ಟೈಮ್. ಈಗ ಎಕ್ಸಾಮ್ ಸೆಂಟರ್ ಅಂತ ಹೊರಗೆ ಬಂದ್ರೆ ಫ್ಯಾಮಿಲಿ. ಇನ್ನು ಊಟ ಮಾಡಕ್ಕೆ ಹೋಗ್ತಾರೆ. ಊಟ ಮಾಡಲಿಲ್ಲ ಇದೇ ಹೋಗುತ್ತಾರೆ ಫ್ಯಾಮಿಲಿ. ಸ್ವಿಮ್ಮಿಂಗ್ ಪೂಲ್ಗೆ ಹೋದು ಅನಾದ್ಲೆ ಲೇಟ್ ಆಗ್ತದೆ ಫ್ಯಾಮಿಲಿ ಊಟ ಮಾಡೋದು. ಇನ್ನು ಊಟ ಮಾಡಿ ನೋಡೋಣ ಫ್ಯಾಮಿಲಿ. ಮೈಸೂರು ಪ್ಯಾಲೇಸ್ ಹೋಗೋದು ಐತಿ ಫ್ಯಾಮಿಲಿ. ನೋಡೋಣ ಏನಾಕೈತಿ ಫ್ಯಾಮಿಲಿ. ಊಟ ಆದಾಗ ಸಿಗ್ತಾನೆ ಫ್ಯಾಮಿಲಿ. ಈಗ ಆಗೈತಿ ಟೈಮ್ 5:00. ಈಗ ಜಸ್ಟ್ ಊಟ ಮಾಡಕ್ಕೆ ಬಂದವ್ರಿ ಫ್ಯಾಮಿಲಿ. ಇಲ್ಲಿಂದ ಊಟ ಮಾಡಿ ಜ್ಯೂಸ್ ಗೀಸ್ ಕುಡ್ದ ರೈಲ್ವೆ ಸ್ಟೇಷನ್ ಇಲ್ಲಿಂದ ಫ್ಯಾಮಿಲಿ 100 ಮೀಟ್ರ್ ಏನೋ ದೂರ ಐತಿ ಫ್ಯಾಮಿಲಿ ಅಷ್ಟೇ. ಇಲ್ಲಿಂದ ಊಟ ಮಾಡಿ ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಗೆ ಸಿಗ್ತಾನೆ ಫ್ಯಾಮಿಲಿ. ಮತ್ತು 9 ಗಂಟೆಗೆ ಟ್ರೈನ್ ಐತಿ ಫ್ಯಾಮಿಲಿ. ಇಲ್ಲಿಂದ 9 ಗಂಟೆಗೆ ಬಿಡ್ತೈತಿ ಫ್ಯಾಮಿಲಿ. ಇಲ್ಲಿಂದ ಬೆಳಗಾವಿ ಮುಂಜಾನೆ 6 ಗಂಟೆಗೇನೋ ರೀಚ್ ಇರ್ತೈತಿ. ಸಿಗ್ತಾನೆ ಫ್ಯಾಮಿಲಿ. ಹೋಟೆಲಿಂದ ಊಟ ಮಾಡಿ ಹೊರಗೆ ಬಂದ ಫ್ಯಾಮಿಲಿ. ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗಿ 9ಕ್ಕೆ ಇದೈತೆ ಫ್ಯಾಮಿಲಿ ಟ್ರೈನ ಮೈಸೂರು ಟು ಬೆಳಗಾವಿ. ಇಲ್ಲಿಂದ ರಾತ್ರಿ 9ಕ್ಕೆ ಬಿಟ್ಟರೆ ಫ್ಯಾಮಿಲಿ. ಬೆಳಗ್ಗೆ 8:35 ಬೆಳಗಾವಿ ರೀಚ್ ಇರ್ತೈತೆ ಫ್ಯಾಮಿಲಿ. ಬಾರಿ ಅಂತ ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ. ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬ. ಫ್ಯಾಮಿಲಿ ನಾವು ಜಸ್ಟ್ ಬಂದಿರೋ ಬೆಳಗಾಂಕ ಬಂದು ಇಳಿದ್ರೆ ಫ್ಯಾಮಿಲಿ 9:15 ಆಗಿತ್ತ. ಟ್ರೈನ್ ರೀಚ್ ಆದ ಬೆಳಗಾಂಕ. ಇನ್ನು ಸೀದಾ ನಿಮ್ಗೆ ಮನ್ಯಾಗ ಹೋಗಿ ಸಿಗ್ತಾನೆ ಫ್ಯಾಮಿಲಿ. ಬ್ಲಾಗ್ ಎಂಡ್ ಮಾಡೋ ಟೈಮ. ಯಾಕಂದ್ರೆ ಫ್ಯಾಮಿಲಿ ಇನ್ನು ಬೆಳಗಾಂತರ ಮನೆಗೆ ಹೋಗಿ ಜಳಕ ಮಾಡಿ ಕೆಲಸ ಫ್ಯಾಮಿಲಿ ನಿಮ್ಗೆ ಸಿಗ್ತಾನಂತ ನಾನು ಮುಂದಿನ ಲಾಗ್ದಾಗ. ಹಂಗೆ ಇನ್ನೊಬ್ಬರು ಹೊಸದಾಗಿ ಆ್ಯಡ್ ಆದ್ರೆ ಫ್ಯಾಮಿಲಿ ಇದ ಲಾಗದಾಗ ನಮ್ಮ ರಮೇಶ್ ಅಣ್ಣ ಅಂತೇಳಿ. ಅಣ್ಣ ಕೈ ಮಾಡೋಣ ಅಣ್ಣ. ಇವನ್ನೇ ನೋಡ್ತೀರಾ ಕಂಜೂಸ್ತನ್ ಮಗ. ಏ ರಮೇಶ್ ಅಣ್ಣ ಕೈ ಮಾಡೋಣ. ಇವ್ರ ನೋಡ್ರಿ ಫ್ಯಾಮಿಲಿ ಮೈಸೂರಿಂತ್ರ ಪಾಪ ನಮ್ಗೆ ಟ್ರೈನ್ ಗೀನ್ ಎಲ್ಲ ಹಿಡ್ಕೊಂಡು ಸೀಟ್ ಗೀಟ್ ಎಲ್ಲ ಜಿಂದೆಲ್ಲ ಹಿಡ್ಕೊಂಡು ಬಂದ್ರೆ ಫ್ಯಾಮಿಲಿ. ಅಣ್ಣ ಒಂದು ಥ್ಯಾಂಕ್ಸ್ ರೀ ಫ್ಯಾಮಿಲಿ.